ಇದು IPS ಅಧಿಕಾರಿ ಒಬ್ಬರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಆ ಅಧಿಕಾರಿ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಆಂಧ್ರದಲ್ಲಿ, ಆದರೂ ಕೂಡ ಇವರಿಗೆ ತುಳುನಾಡು ಅಂದ್ರೆ ತುಂಬಾ ಅಚ್ಚುಮೆಚ್ಚು ಅಂತ ಹೇಳ್ತಾರೆ. ಹೌದು, ಇದು ಮಂಗಳೂರು ಕಮಿಷನರ್ ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಆಂಧ್ರದಲ್ಲಿ, ಆದ್ರೆ ಇವರಿಗೆ ತುಳುನಾಡು ಅಂದ್ರೆ ತುಂಬಾ ಇಷ್ಟ. ಸಮಸ್ತ ತುಳುನಾಡು ಜನ ಎಲ್ಲ ಇವರನ್ನ ಇಷ್ಟಪಡ್ತಾರೆ. ಅವರೆಲ್ಲರೂ ಕೂಡ ಮೆಚ್ಚುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಈ ಹಿಂದೆ ನಾವು ನೋಡಿದ್ದೀವಿ, ಅಣ್ಣಾಮಲೈಯವರು ಉಡುಪಿ ಜನರ ಮನಸ್ಸನ್ನ ಗೆದ್ದಿದ್ರು, ಆ ರೀತಿಯಾಗಿ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಸುಧೀರ್ ಅವರು ಕೂಡ ಅದೇ ರೀತಿಯಾಗಿ ಜನರ ಮನಸ್ಸನ್ನ ಕದಿಯುವಂತಹ ಗೆಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಸುಧೀರ್ ಕುಮಾರ್ ರೆಡ್ಡಿ ಅವರ ಸರದಿ ಬಂದಿದೆ. ತುಳುನಾಡು ಜನರ ಪ್ರೀತಿಯನ್ನು ಗಳಿಸ್ತಾ ಇದ್ದಾರೆ, ಅವರ ನಂಬಿಕೆಯನ್ನು ಉಳಿಸ್ಕೊಳ್ತಾ ಇದ್ದಾರೆ ಈ ಪೊಲೀಸ್ ಕಮಿಷನರ್ ಆದಂತಹ ಸುಧೀರ್ ಕುಮಾರ್ ರೆಡ್ಡಿ ಏನಿದ್ದಾರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡ್ರಗ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಯಾವ ಭಾಷೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರೆ ನಿಮಗೆ ಗೊತ್ತಾ? ಯಾಕಂದ್ರೆ ತುಳುನಾಡಿನಲ್ಲಿ ಇವರು ಮಾತನಾಡಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಅಷ್ಟು ಇಷ್ಟಪಡ್ತಾರೆ. ಅಂದರೆ ಯಾವ ಭಾಷೆಯಲ್ಲಿ ಮಾತನಾಡಿರಬಹುದು ಈ ವ್ಯಕ್ತಿ? ಆಂಧ್ರದವರು, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಅಲ್ಲೇ ಮಾಡಿದ್ರು. ಆದರೆ ಇವರು ಮಾತನಾಡಿರುವಂತಹ ರೀತಿಯನ್ನು ನೋಡಿ ತುಳುನಾಡಿನ ಜನ ಇಷ್ಟಪಟ್ಟಿದ್ದಾರೆ. ತುಳುವಿನ ಒಂದು ಭಾಷೆಯಲ್ಲಿನೇ ಇವರು ಜಾಗೃತಿ ಸಂದೇಶವನ್ನು ಮೂಡಿಸಿದ್ದಾರೆ. SP ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ. ಇದೇ ವಿಚಾರವಾಗಿ ಆ ಭಾಗದ ಜನರೆಲ್ಲರೂ ಕೂಡ ಅವರನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ಈ ಮನವಿಯನ್ನ ಮಾಡಬಹುದಿತ್ತು, ಅವ್ರು ಮಾಡಬೇಕು ಅಂದ್ಕೊಂಡಿದ್ರೆ. ಆದರೆ ಇಲ್ಲ, ಆ ಭಾಗದ ಜನರ ಮನಸ್ಸಿಗೆ ಮುಟ್ಟಬೇಕು, ಅರ್ಥ ಆಗಬೇಕು ಅಂತ ಹೇಳಿ ಅವರ ಭಾಷೆಯಲ್ಲಿನೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜಿಲ್ಲೆಯ ಆಡು ಭಾಷೆ ತುಳು ಭಾಷೆ, ಆ ತುಳುವಿನಲ್ಲಿನೇ ಇವರು ಮನವಿಯನ್ನು ಮಾಡಿದ್ದಾರೆ ಸುಧೀರ್ ರೆಡ್ಡಿ. ಇದು ಆ ಭಾಗದ ತುಳುನಾಡಿನ ಜನರಿಗೆ ಸಖತ್ತಾಗಿ ಇಷ್ಟ ಆಗಿಬಿಟ್ಟಿದೆ. ಅವರ ಮನಸ್ಸನ್ನು ಮತ್ತೆ ಕತ್ತಿದ್ದಾರೆ. ಉಡುಪಿಯಲ್ಲಿ ನಾವೀಗ ನೋಡಿದ್ದೀವಿ, ಈ ಹಿಂದೆ ಅಣ್ಣಾಮಲೈ ಅವರು ಯಾವ ರೀತಿಯಾಗಿ ಅಧಿಕಾರವನ್ನು ನಡೆಸಿದ್ರು. ಅವರು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡ್ತಾರೆ, ತಮಿಳುನಾಡವರು ಆದರೂ ಕೂಡ. ಹೀಗಾಗಿ ಈಗ ಈ ರೆಡ್ಡಿ ಅವರ ಸರತಿ. ಆಂಧ್ರ ವ್ಯಕ್ತಿ ತೆಲುಗಲ್ಲೇ ಹೇಳ್ಬೋದಿತ್ತು, ಕನ್ನಡ ಬಂದಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ಬೋದಿತ್ತು, ಇಲ್ಲ ಇಂಗ್ಲೀಷು, ಹಿಂದಿ, ಬೇರೆ ಭಾಷೆಗಳಲ್ಲಿ ಹೇಳ್ಬೋದಿತ್ತು. ಆದರೆ ಇಲ್ಲ, ನಾನು ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹೀಗಾಗಿ ಈ ಭಾಗದ ಜನರ ಆಡು ಭಾಷೆಯಲ್ಲಿ ಹೇಳಿದ್ರೆ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ತುಳು ಭಾಷೆಯಲ್ಲಿ ಮಾತನಾಡಿದ್ದಾರೆ. ಆ ಭಾಗದ ಜನರಿಗೆ ತುಂಬ ಅಚ್ಚುಮೆಚ್ಚಿನ ಕಮಿಷನರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಈಗ ಜಿಲ್ಲೆಯ ಆಡು ಭಾಷೆ ತುಳು ಭಾಷೆ, ಆ ತುಳುವಿನಲ್ಲಿನೇ ಇವರು ಮನವಿಯನ್ನು ಮಾಡಿದ್ದಾರೆ ಸುಧೀರ್ ರೆಡ್ಡಿ. ಇದು ಆ ಭಾಗದ ತುಳುನಾಡಿನ ಜನರಿಗೆ ಸಖತ್ತಾಗಿ ಇಷ್ಟ ಆಗಿಬಿಟ್ಟಿದೆ. ಅವರ ಮನಸ್ಸನ್ನು ಮತ್ತೆ ಕತ್ತಿದ್ದಾರೆ. ಉಡುಪಿಯಲ್ಲಿ ನಾವೀಗ ನೋಡಿದ್ದೀವಿ, ಈ ಹಿಂದೆ ಅಣ್ಣಾಮಲೈ ಅವರು ಯಾವ ರೀತಿಯಾಗಿ ಅಧಿಕಾರವನ್ನು ನಡೆಸಿದ್ರು. ಅವರು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡ್ತಾರೆ, ತಮಿಳುನಾಡವರು ಆದರೂ ಕೂಡ. ಹೀಗಾಗಿ ಈಗ ಈ ರೆಡ್ಡಿ ಅವರ ಸರತಿ. ಆಂಧ್ರ ವ್ಯಕ್ತಿ ತೆಲುಗಲ್ಲೇ ಹೇಳ್ಬೋದಿತ್ತು, ಕನ್ನಡ ಬಂದಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ಬೋದಿತ್ತು, ಇಲ್ಲ ಇಂಗ್ಲೀಷು, ಹಿಂದಿ, ಬೇರೆ ಭಾಷೆಗಳಲ್ಲಿ ಹೇಳ್ಬೋದಿತ್ತು. ಆದರೆ ಇಲ್ಲ, ನಾನು ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹೀಗಾಗಿ ಈ ಭಾಗದ ಜನರ ಆಡು ಭಾಷೆಯಲ್ಲಿ ಹೇಳಿದ್ರೆ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ತುಳು ಭಾಷೆಯಲ್ಲಿ ಮಾತನಾಡಿದ್ದಾರೆ. ಆ ಭಾಗದ ಜನರಿಗೆ ತುಂಬ ಅಚ್ಚುಮೆಚ್ಚಿನ ಕಮಿಷನರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.